ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇದು ಹಬ್ಬದ್ದು ಕಂಟಿನ್ಯೂಂಗ್ ಬ್ಲಾಗ್ ಆಗಿರುತ್ತೆ. ಹಬ್ಬಕ್ಕೆ ಇದು ಫಸ್ಟು ಶನಿವಾರ ಕುಣ್ತಾ ಇತ್ತು ಅವತ್ತೊಂದು ದಿನ. ಅವತ್ತು ನಾನು ಮತ್ತು ನಿರ್ಮಿತಾ ಇಬ್ಬರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಒಂದು ರೌಂಡು ಅಂತ ರಾತ್ರಿ 7 ಗಂಟೆಲಿ ಹೋಗ್ಬಿಟ್ಟು ಬಂದ್ವಿ. ಮಧ್ಯರಾತ್ರಿ 2 ಗಂಟೆಲಿ ಇದಿತ್ತು, ಕುಣ್ತಾ ಎಲ್ಲನೂ ಇತ್ತು. ಅದಕ್ಕೆಲ್ಲ ರೆಡಿ ಮಾಡಿದರು, ಬೆಂಕಿ ಎಲ್ಲ ಹಾಕಿ. ಬೇಜಾರಾಗದೆ ಇರೋ ಪ್ಲೇಸ್ ಅಂತ ಅಂದರೆ ಅದು ಮಾರಮ್ಮನ ದೇವಸ್ಥಾನ ಅಂತ ಅಂತೀನಿ. ನನ್ನ ಕೇಳಿದ್ರೆ ನನಗಂತೂ ಕಣ್ಣು ಮುಚ್ಚಿದ್ರು ಕಂಡುಬಿಟ್ರು ಆ ಜೋಡಿ ಮಾರಮ್ಮನೇ ಕಣ್ಣು ಕಾಣಿಸ್ತಾಳೆ. ಯಾಕಂದರೆ ತುಂಬ ಶಕ್ತಿವಂತೆ. ಏನು ಅಂದ್ಕೊಂಡ್ರು ಮನಸ್ಸಲ್ಲಿ ಅದು ಬೇಗ ಮಾಡಿಸ್ಕೊಡ್ತಾಳೆ ತಾಯಿ ನಮ್ಮವ್ವ. ಅದಕ್ಕೋಸ್ಕರನೇ ನನಗೆ ಇಷ್ಟ ಮಾರಮ್ಮ ಅಂತ ಅಂದರೆ. ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಬರೋಣ ಅಂತ ಹೋದ್ವಿ. ಪೂಜೆ ಏನು ಮಾಡ್ಸಂಗಿರಲಿಲ್ಲ ನಮ್ಮ ಮನೇಲಿ, ಅದಕ್ಕೆ ನಾವು ಪೂಜೆ ಏನು ಮಾಡಿಸ್ಲಿಲ್ಲ, ಸುಮ್ಮನೆ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ಇನ್ನು ನೆಕ್ಸ್ಟ್ ಡೇ ತಂಬಿಟಾರತಿ ಎಲ್ಲ ಇತ್ತು. ಬಾಳೆಹಣ್ಣು ಗೊನೆ ಎಲ್ಲ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ನಾವು ಈ ಸತಿ ಒಂದು ಬಾಳೆಹಣ್ಣು ಗೊನೆ ಕಟ್ಟಿದ್ದೀವಿ. ದೇವಸ್ಥಾನದಲ್ಲಿ ಜಾಗ ಇಲ್ಲದೇ ಇರೋಷ್ಟು ಬಾಳೆಹಣ್ಣು ಗೊನೆ ಕಟ್ತಾರೆ. ಅಷ್ಟು ನಂಬಿಕೆ ದೇವ್ರ ಮೇಲೆ. ಅವರು ಅಷ್ಟೊಂದು ಅಂದ್ಕೊಂಡಿರ್ತಾರೆ, ಅದಾಗಿರುತ್ತೆ. ಅವಾಗ ಹರಕೆಗೆ ಕಟ್ತಾರೆ ಬಾಳೆಹಣ್ಣು ಗೊನೆನ. ನಮ್ಮ ಅಜ್ಜಿನೂ ಕಟ್ತಾಯಿದ್ರು. ಈಗ ನೆಕ್ಸ್ಟ್ ನಾನು ಕಟ್ತಾಯಿನಿ. ಇದು ಅತ್ತೆ ಕಟ್ಟಿಸ್ತಾ ಇರೋದು ನನ್ನ ಕೈಯಲ್ಲಿ. ಈಗ ಮಕ್ಕಳು ಮೆಹಂದಿ ಬೇಕು ಅಂತ ಹಠ ಮಾಡ್ತಾಯಿದ್ರು. ಅದಕ್ಕೆ ಅಂಗಡಿಗೆ ಹೋಗಿ ಮೆಹಂದಿ ತೊಗೊಂಬಂದು ಚುಕ್ಕಿಗೂ ಮೆಹಂದಿ ಬಿಟ್ಕೊಟ್ಟೆ. ನೀಟಾಗಿ ಅವಳಿಗೆ ಸಿಂಪಲಾಗಿ ಸಾಕು ಅಂತ. ಅವಳು ಮೆಹಂದಿ ಹಾಕೊಂಡ್ರೆ ಹುಷಾರು ತಪ್ತಾಳೆ ಅನ್ನಂಗೆ ಹುಷಾರು ತಪ್ಪಲು. ಇದು ನೆಕ್ಸ್ಟ್ ಡೇ ಸಂಜೆ ಭಾನುವಾರ ತಂಬಿಟಾರತಿ ಇತ್ತು. ಅದಕ್ಕೋಸ್ಕರ ಮನೇಲಿ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಸಂಜೆಗೆ ನೀಟಾಗೆಲ್ಲ ಫುಲ್ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿ ರಾತ್ರಿ ಒಂದು 6:30ಗೆ ಪೂಜೆ ಮಾಡಿಕೊಂಡೆ ಮನೆಯೆಲ್ಲ. ಈಗ ಮಧ್ಯರಾತ್ರಿ 2 ಗಂಟೆ ಸಮಯ. ಈಗ ದೇವ್ರು ಹೋಗ್ತಾಯಿದೆ. ನೆಕ್ಸ್ಟ್ ಇದಾದ ಅರ್ಧ ಗಂಟೆಗೆ ನಾವು ಹೊರಡ್ತೀವಿ. ಹೆಂಗಿರುತ್ತೆ ನಮ್ಮ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋ ಮೆರವಣಿಗೆ ಅಂತ ನೋಡ್ಕೊಬನ್ನಿ. ಈಗ ತಂಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀವಿ. ನಾನು ತಂಪೇನು ನಮ್ಮ ಮನೇಲಿ ಕಲಿಸಿಲ್ಲ, ನಿರ್ಮಿತ ಅವರೇ ಕಲಿಸಿದ್ರು. ಅದ್ರ ಜೊತೆಗೆ ನಾನು ಮತ್ತು ಅವಳು ಎಲ್ಲ ಹೋಗ್ತಾಯಿದ್ದೀವಿ. ಈಗ ನಮ್ಮ ಜೊತೆ ಕೆಳಗಡೆ ಮನೆ ಆಂಟಿ, ನಿರ್ಮಿತ ಅವ್ರ ಮನೇಲಿರೋರು ಮತ್ತು ಈ ಕಡೆ ಮನೇಲಿರೋರು ಎಲ್ಲ ಒಟ್ಟಿಗೆ ಹೋಗಿದ್ವಿ. ತುಂಬ ಜನ ಇರ್ತಾರೆ ನೋಡಿ, ಎಷ್ಟು ಕ್ರೌಡ್ ಇದೆ ಅಂತ ಅಂದ್ಬಿಟ್ಟು. ಇನ್ನೂ ಜಾಸ್ತಿ ಆಗ್ತಾರೆ. ಈಗ ಕಡ್ಡಿ ಒರೆಸೋದೇನೋ ಆಡ್ತಾ ಇರ್ತಾರೆ. ನೆಕ್ಸ್ಟು ಈಗ ಎಲ್ಲ ಸೇರ್ಕೋತಾ ಇರ್ತಾರೆ. ಒಂದೊಂದು ಲೈನ್ ಹೆಚ್ಕೊಂಡು ಹೋಗ್ತಾ ಇರುತ್ತೆ ಲೈನು. ನೋಡಿ ಸ್ವಲ್ಪ ಜನ ಇದ್ದಾರೆ. ಇನ್ ಫ್ಯೂ ಮಿನಿಟ್ಸ್ಗೆ ನೋಡಿ ಎಷ್ಟು, ನಾವು ಬಂದಾಗ ಬರೀ 3 ಲೈನ್ ಇತ್ತಷ್ಟೇ, ಈಗ ಫುಲ್ ಲೈನ್ ಆಗಿದೆ. ಇನ್ನೂ ಜನ ತುಂಬ್ಕೋತಾರೆ. ಈಗ ನಾನೊಂದು ಸ್ವಲ್ಪ ಹೊತ್ತು ಎತ್ಕೋತೀನಿ ಅಂತ ಎತ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ವಿ. ಇನ್ನೇನು ದೇವ್ರು ಬರ್ತಿದೆ ಅಂದ ತಕ್ಷಣ ಪಟಾಕಿ ಎಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಸತಿ ಪಡವರಳ್ಳಿ ಮಾರಿ ಹಬ್ಬದಲ್ಲಿ ಪೊಲೀಸ್ ಅವರು ತುಂಬ ಜನ ಇದ್ದರು. ಈಗ ಪ್ರೆಸೆಂಟ್ 200 ಮೆಂಬರ್ಸೇ ಪೊಲೀಸ್ ಇದ್ದರು. ಪ್ರತಿ ರೋಡ್ಗೂ ಇಬ್ಬಿಬ್ಬರು ಪೊಲೀಸ್. ಚಿಕ್ಕ ರೋಡ್ ಆದ್ರೂ ನೋಡಿ, ಈಗ ಇನ್ಯಾರೋ ತಲಾಟೆ ಥರ ಡ್ಯಾನ್ಸ್ ಆಡ್ತಾಯಿದ್ರು. ಬಂದು ಎಳ್ದು ಬಿಸಾಕಿದ್ರು ಒಂದೇ ಇದಕ್ಕೆ ಪೊಲೀಸು. 3 ಸ್ಟಾರ್ ಅವರು ತುಂಬ ಚೆನ್ನಾಗಿ ಇದು ಮಾಡಿದ್ರು. ಅಲ್ಲಿ ಯಾರು ಒಂಚೂರು ಸೌಂಡ್ ಮಾಡ್ತಾವ್ರೆ ಅಂದ ತಕ್ಷಣ ಹೋಗಿ ಅಲರ್ಟ್ ಆಗ್ತಾಯಿದ್ರು. ಮತ್ತು ನಾವು ಆ ಮಿಡ್ನೈಟ್ 4 ಗಂಟೆ 4:15 5 ಗಂಟೆ ಮನೆಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಎಲ್ಲ ರೋಡ್ಗೂ ಪೊಲೀಸ್ ಹಾಕಿದ್ರು. ನೋಡಿ, ಈಗ ಪೊಲೀಸ್ ಅವ್ರು ಓಡಾಡ್ತಾ ಇದ್ದಾರೆ. ಫುಲ್ ಅವ್ರದ್ದೇ ಇನ್ಚಾರ್ಜ್. ಈಗ ದೇವರು ಬರ್ತಾಯಿತ್ತು.
ಆ ದೇವ್ರ ಹತ್ತಿರ ಹುಡುಗಿನ ನೋಡೋಕ್ಕೆ ಕಣ್ಣು ಸಾಲಲ್ಲ. ಈ ಸತಿ ತುಂಬ ಜನ ಹೆಣ್ಮಕ್ಳಿಗೆ ರೆಡಿ ಮಾಡ್ಕೊಂಡು ದೇವ್ರ ಹೊರಕ್ಕೆ ಅಂತ ಕರ್ಕೊಂಬಂದಿದ್ರು. ಆ ಮಕ್ಕಳು ರೆಡಿಯಾಗಿರೋದು ನೋಡ್ರೆ ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ. ನೋಡಿ ಯಾವ ಥರ ರೆಡಿಯಾಗಿ ಮಕ್ಕಳು ಬಂದಿರ್ತಾರೆ ಅಂತ. ಆ ಹೆಣ್ಮಕ್ಳುಗಳಿಗೆ ಸೀರೆ ಉಟ್ಸಿರೋದು ಅದೆಲ್ಲ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಅಂದ್ಬಿಟ್ಟು ನಾವು ಸೆಕೆಂಡ್ ಲೈನಲ್ಲೇ ಇದ್ದೀವಿ. ಅದರಿಂದ ತುಂಬ ಚೆನ್ನಾಗಿ ನೋಡಿದ್ವಿ ದೇವ್ರು ಹೋಗೋದು ಎಲ್ಲ. ಆಮೇಲೆ ಕಂಪ್ಲೀಟಾಗಿ ನೀಟಾಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಬ್ಯಾಕ್ಗ್ರೌಂಡ್ ಪೂರ್ತಿ ಹಂಗೆ ಹಾಕದ ರಾ ಅಂತ ಅಂದರೆ ಅಲ್ಲಿ ಸಾಂಗ್ ಪ್ಲೇ ಮಾಡ್ತಾಯಿದ್ರು ಮಾರಮ್ಮಂದು. ಏನಾದ್ರು ಇದು ಬರುತ್ತೆ ಅಂತ ಅಂದ್ಬಿಟ್ಟು ಕಾಪಿರೈಟ್ ಬರುತ್ತೆ ಅಂತ ಆಗ್ತಾಯಿಲ್ಲ. ಈಗೆಲ್ಲ ತಟ್ಟೆನ ಕೆಳಗಿಳಿಸಿ ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದಾರೆ. ಈಗ ದೇವ್ರು ಒಳಗೆ ಹೋಗ್ತಾಯಿದೆ. ಅದು ದೇವ್ರು ಹೋಗ್ತಾ ಇದ್ದಂಗೆ ಪೂಜೆ ಸ್ಟಾರ್ಟ್ ಮಾಡಿ ತೇರ್ತಾ ಎಲ್ಲ ದೇವ್ರಿಗೆ ಎರಚಾದ್ಮೇಲೆ ನಮಗೆ ಇದು ಮಾಡ್ತಾರೆ, ಪೂಜೆ ಮಾಡಿ ಅಂತ ಹೇಳ್ತಾರೆ. ಅವಾಗ ನಾವು ಪೂಜೆ ಸ್ಟಾರ್ಟ್ ಮಾಡ್ಕೋತೀವಿ. ಆಗಲೇ ಒಂದು ಕ್ಲಿಪ್ಪಲ್ಲಿ ನೋಡಿದ್ರಿ ಜನನೇ ಇರಲಿಲ್ಲ. ಈಗ ನೋಡಿ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಫುಲ್ ಜನ ಪಡವರಹಳ್ಳಿಲಿ ಮುಕ್ಕಾಲು ಭಾಗ ಇಲ್ಲ ಫುಲ್ ಎಲ್ಲರೂ ಬಾಡಿಗೆಗೆ ಇರೋರು ಸಹಿತ ಪೂಜೆ ಮಾಡಿಸ್ತಾರೆ. ಅಷ್ಟು ನಂಬಿಕೆ. ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಜನಗಳು ಅಲ್ಲಿ ಸಿಂಗಿಂಗ್ದೆಲ್ಲ ನಡೀತಾ ಇತ್ತು. ಎಲ್ಲರೂ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೋ ಒಂದೊಂದು ಸಬ್ಸ್ಕ್ರೈಬು ಕೂಡ ನನಗೆ ಹೆಲ್ಪ್ ಆಗುತ್ತೆ. ನನಗೂ ವೀಡಿಯೋಸ್ ಮಾಡಬೇಕು ಅಂತ ಖುಷಿಯಾಗಿ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಇನ್ಮೇಲೆ ಆದಷ್ಟು ಕಂಟಿನ್ಯೂಂಗ್ ಆಗಿ 2 ಡೇಸ್ 3 ಡೇಸ್ಗೆ ಒಂದು ಬ್ಲಾಗ್ ಅಪ್ಲೋಡ್ ಮಾಡೋದಂತೂ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿಂದ ಪೂಜೆ ಮಾಡ್ಕೊಂಡು ಹೋಗಿದ್ದೆ. 4:30 ಆಗೋಯಿತು. ಹೋಗಿ ಒಂದು 6 o'clock ಗಂಟ ಮಲ್ಕೊಂಡಿದ್ದೆ. ಆಮೇಲೆ ಎದ್ದು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹಬ್ಬದ ಅಡುಗೆ ಮಾಡೋ ಗಂಟನೇ ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈಗ ನೋಡಿ ನಾನು ಸೋಮವಾರ ಸಿಹಿ ಊಟಕ್ಕೆ ನಾನು ಮೆಂತ್ಯ ಪಲಾವ್ ಮಾಡ್ಕೊಂಡಿದ್ದೆ. ಮೆಂತ್ಯ ಪಲಾವ್ ನೆಕ್ಸ್ಟ್ ಮಾಡ್ಕೊಂಡಿದ್ದು ಕೋಸಂಬರಿ ಮಾಡಿಟ್ಟಿದ್ದೆ. ನೆಕ್ಸ್ಟ್ ಎಲೆಕೋಸು ಮತ್ತು ಕಡಲೆಬೇಳೆ ಹಾಕಿ ಸೆಪ್ಪೆ ಪಲ್ಯ. ಆಮೇಲೆ ತರಕಾರಿ ಬೀಟ್ರೋಟು ಮತ್ತು ಎಲ್ಲ ತರಕಾರಿ ಹಾಕಿ ಗೊಜ್ಜು ಮಾಡ್ಕೊಂಡಿದ್ದೆ. ಅವಂಗೆ ಬೀಟ್ರೋಟ್ ಹಾಕಿ ಮಾಡೋದಂದರೆ ನಾಗವಂಗೆ ಸಖತ್ ಇಷ್ಟ ಗೊಜ್ಜಿಗೆ. ಅದಕ್ಕೆ ಬೀಟ್ರೋಟ್ ಹಾಕಿ ಗೊಜ್ಜು ಮತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು. ಆಮೇಲೆ ಇದು ಆವತ್ತು ಸೋಮವಾರ ಬಾಯಿ ಬೀಗ ಹೋಗ್ತಾ ಇರೋದು ಬ್ಲಾಗು. ಆವತ್ತು ದೇವ್ರದ್ದು ಮೆರವಣಿಗೆ ಇರುತ್ತೆ. ನಾನು ನಿಮಗೆ ಯಶುಗೆ ಮತ್ತು ವೈಶುಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ಕೈಲಿ ಫುಲ್ ಏನೂ ಆಗ್ತಾಯಿರಲಿಲ್ಲ. ಫುಲ್ ಜ್ವರ ಬಂದಿತ್ತು ನನಗೆ. ನನ್ನ ಮಕ್ಕಳೂ ಸಹಿತ ನಾನು ಎತ್ಕೊಳ್ಳೋಕ್ಕಾಯ್ತಿರ್ಲಿಲ್ಲ. ನಾನು ಸುಮ್ಮನೆ ದೇವ್ರು ನೋಡ್ತಾ ನಿಂತಿದ್ದೆ. ಪಾಪ ಅವರೇ ವೀಡಿಯೋ ಮಾಡಿಕೊಟ್ರು. ನಾನು ತಟ್ಟೆ ಇಟ್ಕೊಂಡಿದ್ದೆ ಅದು ಇದು ಅಂತ ಅಂದ್ಬಿಟ್ಟು ತಂಬಿಟ್ಟಾರ್ತಿಲೋ ಅಷ್ಟೇ ಪಾಪ ಅವಳದೊಂದು ಕೈಯಲ್ಲಿ ಫೋನು ನಂದೊಂದು ಕೈಯಲ್ಲಿ ಫೋನ್ ಇಟ್ಕೊಂಡು ರೆಕಾರ್ಡ್ ಮಾಡಿಕೊಡ್ತಾಯಿದ್ಲು. ಯಶುನೂ ಅಷ್ಟೇ. ಈಗ ಯಶುನೇ ನೀಟಾಗಿ ಬ್ಲಾಗ್ ಮಾಡಿಕೊಟ್ಟಿರೋದು. ಈ ಥರ ಒಳ್ಳೇದಾಗುತ್ತೆ ಇವರು ದೇವರು ದಾಟಿದ್ರೆ ಅಂತ ಅಂದ್ಬಿಟ್ಟು ಎಲ್ಲ ಮಲ್ಕೋತಾರೆ. ಮಕ್ಕಳನ್ನೆಲ್ಲ ಮಲಗಿಸ್ತಾರೆ. ಎಲ್ಲ ಮಲಗಿಸಿ ಈಗ ದಾಟಿಸ್ತಾ ಇದ್ದಾರೆ ನೋಡಿ ಈ ಥರ. ನನ್ನ ಫ್ಯಾಮಿಲಿ ಇಷ್ಟು ಸಪೋರ್ಟ್ ಮಾಡಲಿಲ್ಲ ಅಂತಲೇ ನಾನು ಇಷ್ಟು ವೀಡಿಯೋ ಕ್ಯಾಪ್ಚರ್ ಏನೂ ನನ್ನ ಕೈಲಿ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ಮಕ್ಕಳೇ ಮಾಡಿಕೊಟ್ರು ವೀಡಿಯೋಸ್ ಎಲ್ಲ. ಇದು ನೆಕ್ಸ್ಟ್ ಡೇ ಮತ್ತೆ ಹಬ್ಬ ಮಾಡೋಕ್ಕೆ ಮಂಗಳವಾರ ಅಜ್ಜಿ ಮನೇಲಿ ಪರ ಇತ್ತು. ಅದಕ್ಕೋಸ್ಕರ ಕೊಪ್ಪಳ ಅಜ್ಜಿ ಮನೇಲಿ ಮೀನಮ್ಮ ಅವ್ರ ಮನೇಲಿ ಅದಕ್ಕೋಸ್ಕರ ಯಾರೂ ನಾನ್ ವೆಜ್ ತಿಂತಿರ್ಲಿಲ್ಲ. ಅವತ್ತು ಬರೀ ಮನೆ ಅಳತೆಗೆ ಮಾಡ್ಕೊಂಡಿದ್ವಿ. ಬುಧವಾರ ಮಾಡ್ಕೊಂಡಿದ್ವಿ ಎಲ್ಲ ಹೆಣ್ಮಕ್ಳು ಎಲ್ಲನೂ ಕರ್ಕೊಂಡು. ನಾವು ಬೋಟಿ ಗೊಜ್ಜು, ಪೆಪ್ಪರ್ ಚಿಕನ್ನು, ಆಮೇಲೆ ಚಿಕನ್ ಚಾಪ್ಸ್, ಮಟನ್ ಸಾಂಬಾರು, ಬೋಟಿ ಎಲ್ಲ ಮಾಡಿದ್ವಿ. ಇದು ಲಾಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ನಾವು ಬರೀ ಸ್ವಲ್ಪ ಫ್ಯಾಮಿಲಿ ಹತ್ರದವ್ರನ್ನ ಮಾತ್ರ ಕರ್ಕೊಂಡು ಮಾಡ್ಕೊಂಡಿದ್ವಿ ಹಬ್ಬನ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.